ಜಾತಿ ಪಂಗಡಗಳಾಗಿ ಸರ್ಕಾರದ ಪ್ರಕಾರ 41 ಜಾತಿಗಳು ವಿಶ್ವಕರ್ಮ ಜನಾಂಗದಲ್ಲಿದೆ. ಆದರೆ ಎಲ್ಲ ಜಾತಿಗಳು 5 ಪ್ರಮುಖವಾದಂತಹ ಅಂಶಗಳಲ್ಲಿ ಹೋಗಿ ಮರ ಕೆಲಸ ಮಾಡುವಂಥವರಾಗಿರ್ಬೋದು, ಕಬ್ಬಿಣದ ಕೆಲಸ ಮಾಡುವಂಥವರಾಗಿರ್ಬೋದು, ಚಿನ್ನ ಬೆಳ್ಳಿಯ ಕುಸುರಿ ಕೆಲಸವನ್ನು ಮಾಡುವಂಥವರಾಗಿರ್ಬೋದು, ಶಿಲ್ಪಕಲೆಯನ್ನು ಮಾಡುವಂಥವರಾಗಿರ್ಬೋದು, ಈ ಎಲ್ಲ ಅಂಶಗಳಲ್ಲಿ ಈ ಒಂದು ಜನಾಂಗ ತನ್ನನ್ನು ಸಮರ್ಪಣಾ ಭಾವದಿಂದ ತೊಡಗಿಸ್ಕೊಂಡಿದೆ. ಒಂದು ವೇಳೆ ಸಮರ್ಪಣಾ ಭಾವ ಇಲ್ಲದೆ ಇದ್ದರೆ ಇವತ್ತು ನಮ್ಮ ಮಹಿಳೆಯರು ಹಾಕಿಕೊಡುವಂತಹ ಚಿನ್ನಾಭರಣ ಇದೆಯಲ್ಲ, ಎಂತಹ ಕುಸುರಿ ಕೆಲಸ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಇವತ್ತು ನಮ್ಮ ಸಮಾಜದಲ್ಲಿ ಭಾರತದ ಅವಿಭಾಜ್ಯ ಅಂಗ ನಮ್ಮ ಸನಾತನ ಸಂಸ್ಕೃತಿಯ ಎಲ್ಲ ಕಡೆ ದೇವಾಲಯಗಳಿದೆ, ಅದ್ಭುತವಾದ ಶಿಲ್ಪಕಲೆ. ಆ ಶಿಲ್ಪಕಲೆಯನ್ನು ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗ್ತದೆ. ಪಕ್ಕದಲ್ಲಿ ಹೊಸವಳದು ಇದೆ, ಒಮ್ಮೆ ನೋಡಿ, ಅದ್ಭುತವಾದ ಚಿತ್ರ. ಅದಕ್ಕಾಗಿ ಜಗಣಾಚಾರ್ಯವರ ಜಯಂತಿ ಆಚರಿಸಬೇಕು ಅಂತ ಸರ್ಕಾರ ಘೋಷಣೆ. ಇದೆಲ್ಲ ಸುಲಭ ಅಲ್ಲ, ಇದೆಲ್ಲ ದೇವರ ಒಂದು ಕೃಪೆಯಿಂದ ಬಂದಿದೆ. ಅದನ್ನು ಜನಾಂಗ ಮುಂದುವರಿಸ್ಕೊಂಡು ಹೋಗ್ತದೆ. ಯಾಕೆಂದ್ರೆ ವೃತ್ತಿ ಯಾವುದೇ ಒಂದು ದೊಡ್ಡ ಉದ್ಯೋಗಕ್ಕೆ ಹೋಗ್ಬೋದು, ಆದರೆ ನಮ್ಮ ಕುಲದ ವೃತ್ತಿ ಇದೆಯಲ್ಲ, ಆ ಕುಲದ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋದ್ರೆ ಅದು ಪರಂಪರೆ ಮುಂದುವರ್ಕೊಂಡು ಹೋಗ್ತದೆ.